ಗೊತ್ತಿಲ್ಲ. ಬಟ್ ಇವಾಗ ಎಲ್ಲರ ಪ್ರಶ್ನೆ ಒಂದೇ ಇದೆ, ನೀವು ಕಬಡ್ಡಿ ಫ್ಯಾನ್ ಅಂದ್ರ, ಸೀಸನ್ 2 ಇಂದ ನೋಡ್ತೀನಂದ್ರ, ಬಿಗ್ಗೆಸ್ಟ್ ನೇಮ್ ಏನಾಗಿತ್ತು ನಮಗೆ? ಪರ್ದೀಪ್ ರೆಕಾರ್ಡ್ ಬ್ರೇಕರ್ ನರ್ವಾಲ್. ಯಾರ ಜೊತೆ ಚಾಂಪಿಯನ್ ಆಗಿದ್ರು? ಪಟ್ನಾ ಪೈರೇಟ್ಸ್. UP ಯೋಧ ಹೋದ್ಮೇಲೆ ಅದು ಹೇಳಿದೆ ನಾನು ಯಾವ ರೀತಿ 2 ಸೀಸನ್ 300 ಪ್ಲಸ್ ಸೀಸನ್ ಆಗುತ್ತೆ. ಸೀಸನ್ 7 ಅಲ್ಲ, ಸೀಸನ್ 8ರಿಂದ ಪರ್ದೀಪ್ ನರ್ವಾಲ್ ಸ್ವಲ್ಪ ಡೌನ್ವರ್ಡ್ ಮೂವ್ಮೆಂಟ್ ಆಗುತ್ತೆ. UP ಯೋಧ ಹೋಗ್ತಾರೆ, ಅನ್ಕೊಂಡಂಗೆ ಪರ್ಫಾರ್ಮೆನ್ಸ್ ಬರಕ್ಕಾಗಲ್ಲ, ಸೀಸನ್ ಬೈ ಸೀಸನ್ ಇಳೀತಾ ಹೋಗುತ್ತೆ. ಬಟ್ ಫುಲ್ ಇಳಿದು ಹೋಯ್ತಾ? 12 ಫ್ರಾಂಚೈಸ್ ಅಲ್ಲಿ ಒಬ್ರು ಕೂಡ ಅವ್ರಿಗೆ ಬಿಡ್ ಮಾಡ್ಲಿಲ್ವಾ? ಸೆಕೆಂಡ್ ರೌಂಡ್ ಅಲ್ಲೂ ನೋಡ್ಲಿಲ್ವಾ? ಸುಮೇಶ್, ಏನಾಗತ್ತೆ ಅಂತ ಹೇಳಿದ್ರೆ, ಪರ್ದೀಪ್ ನರ್ವಾಲ್, ಪರ್ಸನಲಿ ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಪರ್ದೀಪ್ ನರ್ವಾಲ್. ಅವ್ರನ್ನ ಇವತ್ತು ನಾವು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, ನೋ ಅನ್ಡೌಟೆಡ್ಲಿ ಅಲ್ವಾ? ಸೊ ಏನಾಗಿದೆ ಈಗ, ಗೇಮ್ ಯಾವ ತರ ಆಗಿದೆ ಅಂತ ಹೇಳಿದ್ರೆ, ಸೊ 12 ಟೀಮು ದೇ ಆರ್ ಆನ್ ಟೋಸ್. 12 ಫ್ರಾಂಚೈಸೀಸ್ ಲೈಕ್ ದೇ ವಿಲ್ ಬಿ ಸ್ಕೌಟಿಂಗ್ ಪ್ಲೇಯರ್ ಇಂದ ಇರ್ತಾರೆ. ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ದೇವಾಂಕ್ನ ತಗೊಬೇಕು ನೀವು ನಾಳೆ ಆಕ್ಷನ್ ಅಲ್ಲಿ. ಸೊ ದೇವಾಂಕ್ಗೆ ನಾನ್ ಫಾಲೋ ಮಾಡ್ಬೇಕು, ಅಟ್ಲೀಸ್ಟ್ ಸೀಕ್ರೆಟ್ ಆಗಿ ಫಾಲೋ ಮಾಡ್ತೀರಾ? ಆಬ್ವಿಯಸ್ಲಿ ಸೀಕ್ರೆಟ್ ಆಗಿ ಎಲ್ಲ, ನೀವು ಟೂರ್ನಮೆಂಟ್ಸ್ ಹೋಗ್ತೀರಾ, ಅವ್ನ್ ಏನ್ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ, ಆಮೇಲೆ ಹೆಂಗ್ ಆಡ್ತಾ ಇದ್ದಾನೆ, ಸೊ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಓಕೆ ಸರಿ ನಮ್ಮ ಓನರ್ಸ್ ಹತ್ರ ಆಗ್ಲಿ, ಯಾರ ಡಿಸಿಷನ್ ಮೇಕರ್ಸ್ ಹತ್ರ ಹೋಗ್ಬಿಟ್ಟು, ನೋಡಿ ಸರ್ ನಿಮ್ ಪರ್ಫಾರ್ಮೆನ್ಸ್ ಹಿಂಗಿದೆ, ನೀವು 100% 2.5 crores ವರೆಗೂ ಹೋಗ್ಬೋದು, ದಟ್ ಇಸ್ ಮೈ ಗ್ಯಾರಂಟಿ ಅಂತ ಹೇಳಿ ಐ ಹ್ಯಾವ್ ಟು ಜಸ್ಟಿಫೈ. ಓಕೆ, ನಾನು ನೋಡ್ಬಿಟ್ಟಪ್ಪ ಟೂರ್ನಮೆಂಟಿಗೆ ಆಗಲ್ಲ, ಸೊ ನಾನು ಇದೆಲ್ಲ ಜಸ್ಟಿಫೈ ಮಾಡ್ಬೇಕು. ಸೊ ಆತರ ಒಂದು ಸಿಚುಯೇಷನ್ ಬಂದಾಗ ಪರ್ದೀಪ್ ನರ್ವಾಲ್ ನ ತಗೊಂಡ್ರೆ, ಆಸ್ ಅ ಪ್ಲೇಯರ್ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಪ್ರೊ ಕಬಡ್ಡಿ ಸೀಸನ್ 11 ಆದ್ಮೇಲೆ. ಓಕೆ, ಕರೆಕ್ಟ್, ಹೌದು. ಅದು ಮೇನ್ ರೀಸನ್. ಯಾವ್ದು ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಲೋಕಲ್ ಟೂರ್ನಮೆಂಟ್ಸ್ ಅಲ್ಲಿ. ಮೇ ಬಿ ಅವ್ರ ಪರ್ಸನಲ್ ರೀಸನ್ಸ್, ಮೇ ಬಿ ಅವ್ರದ್ದು ಕಮಿಟ್ಮೆಂಟ್ಸ್, ಅವ್ರ ಲೈಫ್ ಇರುತ್ತಲ್ಲ. ಸೊ ಹೆಂಗೆ ವೌಚ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಾನು ನಿಮ್ಗೆ ಹೇಳ್ದಂಗೆನೆ, ಫಾರ್ ಎಕ್ಸಾಂಪಲ್, ನಾಟ್ ಟು ಟಾಕ್ ಆನ್ ಪರ್ದೀಪ್ ನರ್ವಾಲ್ಸ್ ಸೈಡ್ ಅಂತ ಆಗ್ಲಿ, ಸೊ ಯಾವ್ದೋ ಒಂದು ದೊಡ್ಡ ಪ್ಲೇಯರ್, ಲೈಕ್ ಫಾರ್ ಎಕ್ಸಾಂಪಲ್ ಪರ್ದೀಪ್ ನರ್ವಾಲ್ ಅಂತ ಒಂದು 30 lakhs ಅಂತ ನಾವು 30 lakhs ಆದ್ರೂ ಹೋಗ್ಬೋದಿತ್ತಲ್ಲ ಅಂತ ತುಂಬಾ ಜನ. ಓಕೆ, ಬೇಸ್ ಪ್ರೈಸ್ ಹೋಗ್ಬೋದಿತ್ತಲ್ಲ, 13 lakhs ಹೋಗ್ಬೋದಿತ್ತಲ್ಲ. ಸೊ ಫ್ರಾಂಚೈಸೀಸ್ ಏನ್ ತಿಳ್ಕೊಂತಾರೆ ಅಂತ ಹೇಳಿದ್ರೆ, ಸೊ 13 lakhs ನಾನು ಹೋಗ್ಬೋದು, ನಾನು ಯಾಕೆ ನಾನು ಯಾವ್ದೋ ಒಂದು ಡಿಫೆನ್ಸ್ ಪೊಸಿಷನ್ ನಮ್ದು ಸ್ವಲ್ಪ ವೀಕ್ ಇರುತ್ತೆ, ನಾನು ಯಾಕೆ ಬ್ಯಾಕಪ್ ಹೋಗ್ಬಾರ್ದು? ವೈ ಶುಡ್ ಐ ನಾಟ್ ಇನ್ವೆಸ್ಟ್ ಆನ್ ಬ್ಯಾಕಪ್? ಒಂದೊಳ್ಳೆ ಬ್ಯಾಕಪ್, ಲೆಫ್ಟ್ ಕಾರ್ನರ್, ರೈಟ್ ಕವರ್, ಲೆಫ್ಟ್ ಕವರ್, ರೈಟ್ ಕಾರ್ನರ್, ಯಾವ್ದೋ ಒಂದು ಬ್ಯಾಕಪ್ ಮೇಲೆ ನಾನು ಇನ್ವೆಸ್ಟ್ ಮಾಡಿ. ಇನ್ನೊಂದ್ ಏನಂತ ಹೇಳಿದ್ರೆ, FBM ಕೂಡ ನೀವು ನೋಡಿರ್ಬೋದು, ಈಗ 2 ಸೀಸನ್ ಮಾಡ್ಬೋದು. ಸೊ ರಿಟೆನ್ಷನ್ ಕೂಡ, ಲೈಕ್ ಫಾರ್ ಎಕ್ಸಾಂಪಲ್, ನಾನು ಈ ವರ್ಷ 13 lakhs ಕೊಟ್ಬಿಟ್ಟು ಒಬ್ಬ ರೇಡರ್ ಆಗ್ಲಿ ಡಿಫೆಂಡರ್ ನಾವು ತಗೊಂಡ್ರೆ, ನೆಕ್ಸ್ಟ್ ವರ್ಷ ರಿಟೆನ್ಷನ್ಗೆ 2 years ಗೆ ನಾವು ರಿಟೈನ್ ಮಾಡ್ಬೋದು ಆ ಒಂದು ಪ್ಲೇಯರ್ ನ. ಸೊ ಎಲ್ಲಾರ್ದು ಬೇಸಿಕ್ ಐಡಿಯಾ ನಾವೊಂದು ಯಂಗ್ ಪ್ಲೇಯರ್ ತಗೋಬೇಕು, 1, 2, 3 years ನಮ್ ಜೊತೆ ಇರ್ತಾನೆ. ಮೇ ಬಿ ಫಸ್ಟ್ ಇಯರ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತಾನೆ, ಸ್ವಲ್ಪ ಸ್ಕಿಲ್ಸ್ ಎಲ್ಲ ಕಲಿತಾನೆ, ಇದು ಸಿಸ್ಟಮ್ ಅಲ್ಲಿ ಇರ್ತಾರೆ. ನೆಕ್ಸ್ಟ್ 2 years ಓಪನ್ ಅಪ್ ಆಗಿ ನಾವು 1 season ಅವ್ರು ಪರ್ಫಾರ್ಮ್ ಮಾಡಿದ್ರೆ ಆಯ್ತಲ್ಲ ಸುಮೇಶ್. ಆ ತರ ಒಂದು ಥಾಟ್ ಪ್ರಾಸೆಸ್ ಅಲ್ಲಿ ಇದೇ ಇರುತ್ತೆ. ಸೊ ಮೇನ್ ರೀಸನ್ ಬಂದು ಅವ್ರು ಆಡಿಲ್ಲ, ಇದೊಂದು ರೀಸನ್. ಮತ್ತೆ ಅಷ್ಟೇ. ಆಸ್ ಅ ಫ್ರಾಂಚೈಸ್ ತೇಜಸ್, ನೀವು ಇದು ಯೋಚನೆ ಮಾಡ್ತೀರಾ? ಯಾಕಂದ್ರೆ ಬಿಗ್ ನೇಮ್ ಅಲ್ವಾ, ಮೇ ಬಿ ಬೆಂಗಳೂರು ಬುಲ್ಸ್ ಅದೇ ಆಯ್ತಾ ಅಂತ ಬಿಗ್ ನೇಮ್ ತಗೊಂಡ್ರೆ ನಿಮ್ಗೆ ಆಡಿಸ್ಲೇಬೇಕು ಅಂತ ಒಂದು ಪ್ರೆಷರ್ ಬರುತ್ತೆ. ಸ್ಟಾರ್ಟಿಂಗ್ 7 ಅಲ್ಲಿ ಅವ್ರನ್ನ ಇಳಿಸ್ಬೇಕು. ಈಗ ಆಡಿಲ್ಲ ಅಂದ್ರೆ ಎಲ್ಲ ಕೇಳಿದ್ರೆ ಎಲ್ಲಿ ಅಂತ. ಸೊ ಫಾರ್ಮ್ ಇಲ್ದಿರ್ಲಿ ಅವ್ರನ್ನ ಆಡಿಸ್ಲೇಬೇಕು ಅಂತ ಒಂದು ಒತ್ತಾಯ, ಅದೊಂದು ಆಡೆಡ್ ಒಂದು ಕಡಿವಾಣ ಬಂದಂಗ ಆಗತ್ತಾ, ಆಡೆಡ್ ಪ್ರೆಷರ್ ಇದ್ದಂಗೆ. ಸುಮೇಶ್, ಇನ್ನೊಂದೇನಂತ ಹೇಳಿದ್ರೆ ಆತರ ಇರಲ್ಲ. ಸೊ ಈಗ ಕಬಡ್ಡಿ ಗೇಮ್ ತುಂಬಾ ಎವಾಲ್ವ್ ಆಗಿದೆ, ತುಂಬಾ ಚೇಂಜ್ ಆಗಿದೆ. ಸೊ ಪ್ರೀ ಸೀಸನ್ ಅಂತ ಕ್ಯಾಂಪ್ ಮಾಡ್ತಾರೆ, ನಿಮ್ಗೆ ಪ್ರಾಬ್ಲಿ ಗೊತ್ತಿರ್ಬಹುದು. 1.5 to 2 months ರಿಗರಸ್ ಟ್ರೈನಿಂಗ್ ಇರುತ್ತೆ. ಸೊ ನಮ್ ತರಾನೇ ಅನಲಿಸ್ಟ್ ಇರ್ತಾರೆ, ಕೋಚಸ್ ಇರ್ತಾರೆ. ಸೊ ಅವ್ರದ್ದು ಎಲ್ಲಾನು ಪರ್ಫಾರ್ಮೆನ್ಸ್ ಟ್ರ್ಯಾಕ್ ಮಾಡ್ತಾರೆ. ಮೇ ಬಿ ನಮ್ ಟೀಮ್ ಅಲ್ಲಿ 7 ರಿಂದ 8 ಜನ ರೈಡರ್ಸ್ ಇರ್ತಾರೆ ಅನ್ಕೊಳ್ಳಿ. ಸೊ ಅವ್ರದ್ದು ರ್ಯಾಂಕಿಂಗ್ ಆಗತ್ತೆ ಪ್ರೀ ಸೀಸನ್ ಅಲ್ಲಿ ರ್ಯಾಂಕಿಂಗ್ ಆಗುತ್ತೆ.
ಸೊ ಎಷ್ಟ್ ಪಾಯಿಂಟ್ ತಗೊಂಡ್ರು, ವಾಟ್ ಇಸ್ ಇಸ್ ಪರ್ಫಾರ್ಮೆನ್ಸ್, ಏನ್ ಇಂಜುರಿ ಇದೆ ಅವ್ರಿಗೆ, ಎಷ್ಟು ರೈಟ್. ಮ್ಯಾಚ್ ಆಡ್ಬೋದು, ಸೊ ಪ್ರಿಡಿಕ್ಟಿವ್ ಅನಾಲಿಸಿಸ್ ಅಂತ ಹೇಳ್ತಾರೆ. ವಾವ್, ಬಟ್ ಇಷ್ಟೊಂದೆಲ್ಲ ಇದೆ. ಓಕೆ. ಹಾ 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 ಕಬಡ್ಡಿ ಹೇಳ್ದೆ ಅಲ್ವಾ, ತುಂಬಾ ಚೇಂಜ್ ಆಗಿದೆ. ಹಾ ಪ್ರೆಡಿಕ್ಟ್ ಮಾಡ್ತೀವಿ ಮೇ ಬಿ ಎಷ್ಟು ಒಂದ್ ಫಾರ್ ಎಕ್ಸಾಂಪಲ್ ಎಷ್ಟು ಮ್ಯಾಚ್ ಆಡ್ಬೋದು ಒಬ್ಬ ಪ್ಲೇಯರ್ ಇದೇ ಇಂಟೆನ್ಸಿಟಿಯಲ್ಲಿ ಅಂತ ಎಲ್ಲ ಹೇಳಿ. ಸೊ ಅದೊಂದು ಟರ್ಮಿನಾಲಜಿ ಮೇ ಬಿ ಟೆಕ್ನಾಲಜಿ ಆಲ್ಸೋ ತುಂಬಾ ಹೆಲ್ಪ್ ಮಾಡ್ತಾ ಇದೆ ನಮ್ಗೆ. ಹ್ಮ್ ಸೊ ಓಕೆ. ಆ ತರ ಒಂದು ಇನ್ಸ್ಟೆನ್ಸ್ ಇರುತ್ತೆ. ಸೊ ನನ್ ಗೊತ್ತಿರೋ ಪ್ರಕಾರ ಮೆಜಾರಿಟಿ ಆಫ್ ದ ಟೀಮ್ಸ್ ಆರ್ ಯೂಸಿಂಗ್ ಅನಾಲಿಟಿಕ್ಸ್. ಹ್ಮ್ ಅದು ಒಂದು ರೀಸನ್ ಆಗತ್ತೆ. ಮತ್ತೆ ನೀವ್ ಹೇಳಿದ ರೀಸನ್ ಬರುತ್ತೆ ಅಟ್ ಸರ್ಟನ್ ಪಾಯಿಂಟ್ಸ್ ಆಫ್ ಟೈಮ್. ನೀವು ಹೇಳಿದ ರೀಸನ್ ಬರುತ್ತೆ, ಯಾಕಂದ್ರೆ ಯು ನೀಡ್ ಟು ರೆಸ್ಪೆಕ್ಟ್ ಅ ಪ್ಲೇಯರ್, ಯು ನೀಡ್ ಟು ರೆಸ್ಪೆಕ್ಟ್ ಸೀನಿಯರ್ ಪ್ಲೇಯರ್, ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್, ಹ್ಮ್ ಅದು ದೊಡ್ಡ ಹೆಸರು. ಅದು ಒಂದು ಆಗತ್ತೆ. ಮೇ ಬಿ ನನ್ ಗೊತ್ತಿರೋ ಪ್ರಕಾರ ಲಾಸ್ಟ್ ಸೀಸನ್ ಕೂಡಾನು ಹ್ಮ್ ದೇ ವರ್ ಪುಷಿಂಗ್ ಅ ಲಾಟ್ ಆನ್ ಪ್ರದೀಪ್. ಹೌದು. ನೀವು ಆಡ್ಬೇಕು, ಮೇ ಬಿ ಹ್ಮ್. ಲೈಕ್ ಇನ್ಸೈಡ್ ಅಷ್ಟು ಇದು ಗೊತ್ತಿಲ್ಲ. ಮೇ ಬಿ ಅದು ಒಂದು ರೀಸನ್ ಆಗಿರತ್ತೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಒತ್ತಡ ಅಂತ ಇರಲ್ಲ, ಯಾಕಂದ್ರೆ ಕೆಲವೊಂದ್ ಟೀಮ್ ಅನಾಲಿಟಿಕ್ಸ್, ಐ ಮೀನ್ ಮೆಜಾರಿಟಿ ಆಫ್ ಟೀಮ್ಸ್ ಯೂಸ್ ಮಾಡ್ತಾರೆ. ಕರೆಕ್ಟ್. ಸೊ ಓಕೆ. ಆತರ ಒಂದಿರುತ್ತೆ. ಮೇನ್ ನಾನ್ ಲೈಕ್ ಜಸ್ಟಿಫೈ ಮಾಡ್ಬೇಕಂತ ಹೇಳಿದ್ರೆ ಅದೇ ರೀಸನ್. ವೆನ್ ಯು ವಾಂಟ್ ಟು ಇನ್ವೆಸ್ಟ್ ಆನ್ ಅ ಪ್ಲೇಯರ್, ಇವಾಗ ಫಾರ್ ಎಕ್ಸಾಂಪಲ್ ನೀವು ಆ, ಒಂದು ಶೂ ತಗೋತಾ ಇದ್ದೀರಾ, ಇಫ್ ಯು ವಾಂಟ್ ಟು ಬೈ ಅ ಶೂ, ಒಂದು 10,000 10,000 rupees ಹಾಕಿ ನೀವು ಒಳ್ಳೆ ಕ್ವಾಲಿಟಿ ಶೂ Shoes. ತಗೊಳ್ಳೋಕ್ಕಿಂತ ಮೇ ಬಿ ಲೈಕ್ ವೆರಿ ಫುಟ್ಬಾಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಆತರ 10,000 rupees ಇತ್ತು ಅಂತ ಹೇಳಿದ್ರೆ ಹಾ ಎಲ್ಲರ ಥಾಟ್ ಪ್ರೊಸೆಸ್ ಬೇರೆ ಇರುತ್ತೆ. ನೀವೇನ್ ಹೌದು. ಹೇಳ್ತೀರಾ, ಐ ವಿಲ್ ಬೈ ಅ ಪ್ರೀಮಿಯಂ ಪ್ರಾಡಕ್ಟ್, ನಾನು Correct. 10,000 ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದ್ ಶೂ ತಗೋತೀನಿ ನಾನು. ಸಾಲದ ಹೊಸ ಎಡಿಷನ್ ಬಂತಲ್ಲ, ಅದ್ ತಗೊಳ್ತೀನಿ. ಸೊ 10,000 ಕ್ಕೆ ಆತರ. ಬರಲ್ಲ, but ಸೊ ಹಾ. ಹೌದು, ನನ್ ಥಾಟ್ ಪ್ರೊಸೆಸ್ ಏನಂತ ಹೇಳಿದ್ರೆ, ಸರ್ ನನ್ನ ಹತ್ರ 10,000 ರೂಪಾಯಿ ಇದೆ, ನಾನೇನ್ ಮಾಡ್ತೀನಿ, ಡಿವೈಡ್ ಮಾಡ್ತೀನಿ. ಮೇ ಬಿ ನಾನು ಪ್ರಾಕ್ಟೀಸ್ ಸೆಷನ್ಸ್ಗೆ ಶೂ ಹ್ಮ್. ತಗೋಬಹುದು 4,000 Okay. ರೂಪಾಯಿ, 6,000 ಹ್ಮ್. ರೂಪಾಯಿಗೆ ನಾನು ಮ್ಯಾಚ್ ಶೂ ಇನ್ವೆಸ್ಟ್ ಮಾಡ್ತೀನಿ. ಸೊ ಹ್ಮ್. ಎಲ್ಲರ ಥಾಟ್ ಪ್ರೊಸೆಸ್ ಬೇರೆ ತರ ಇರುತ್ತೆ. ಸೊ ಹೌದು. ಜಸ್ಟಿಫೈ ಮಾಡ್ಬೇಕಷ್ಟೇ, ಏನಕ್ಕೆ ತಗೊಂಡ್ಬೇಕು, ಯಾಕೆ ನೀವು ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಜಸ್ಟಿಫಿಕೇಶನ್ Right. ಅಷ್ಟೇ. ಹ್ಮ್. ಈಗ ಸರಿ, ಪರ್ದೀಪ್ದು ನೀವ್ ಹೇಳ್ತೀರಾ ಎಲ್ಲೂ ಆಡಿಲ್ಲ ಹಾಗೆ ಹೀಗೆ. ಓಕೆ, ಬಟ್ ನೋಡಿ ಫ್ಯಾನ್ಸ್ ಹೇಳ್ತಾರೆ ಅನೀಶ್ ಪರ್ದೀಪ್ ಆಲ್ವೇಸ್ ಕಿಂಗ್ ಅಂತ, ಡುಕ್ಕಿ ಕಿಂಗ್ ಅಂತ ಹೌದು. ಹೆಸರಿಟ್ಟು. ಅದೇ ಇವರು ನಮ್ ತೇಜಸ್ ಹೇಳ್ತಾರೆ, ಅವರು ಬಿಗ್ ಫ್ಯಾನ್. ಅವ್ರ ಮುಂಚೆ ಮೀಟ್ ಆದಾಗ ಪರ್ದೀಪ್ ಬಗ್ಗೆ ಸಾಕಷ್ಟು ನಾವು ಮಾತಾಡಿದ್ವಿ. ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ನಾನು ಯಾವಾಗ್ಲೂ ನಂದು ಯಾರಾದ್ರೂ ಕೇಳಿದ್ರೆ, ನಮ್ ಫ್ರೆಂಡ್ಸ್ ಆದ್ರೂ ಹೇಳಿದ್ರೆ, ನಾನು ಹಾ. ಪ್ರದೀಪ್ ನರ್ವಾಲ್ಗೆ ವಿರಾಟ್ ಕೊಹ್ಲಿ ಆಫ್ ಕಬಡ್ಡಿ ಅಂತ ಹೇಳ್ತೀನಿ ಇವತ್ತಿಗೂನು. ಸೂಪರ್ ಆದಂತ ಒಂದು ಹೋಲಿಕೆ ಅದು, ಅಂತ ಪ್ರದರ್ಶನ. ಬಟ್ ಆಕ್ಚುಲಿ ಅವ್ರನ್ನ ಸ್ವಲ್ಪ ಸಚಿನಿಗೆ ಹೋಲಿಸ್ಬೋದಾ ಅಂತ, ಅದು ಕ್ರಿಕೆಟ್ ಪ್ಯಾರಲೆನ್ಸ್. ಯಾಕಂದ್ರೆ ವಿರಾಟ್ ಕೊಹ್ಲಿ ಆಗ್ತಾರೆ ಪವನ್ ಹೈಫ್ಲೈಯರ್ ಸರ್ ಅವರು ಮಾಡಿರೋ ರೆಕಾರ್ಡ್ಸ್ ಎಲ್ಲ ಚೇಸ್ ಮಾಡ್ತಾ ಇರೋದು. ಕರೆಕ್ಟಾ? ಪರ್ದೀಪ್ ಈಗ ಧೋನಿ ತರ, ಆ ಒಂದು ಲೈನ್ ಹೇಳ್ಬಿಡಿ ಬೇಡ, ಮೇ ಬಿ ನಾಟ್ ಇದು ಧೋನಿ ತರ ಅಂತ ಹೇಳ್ತಾ